ಹಾಯ್ ಹಲೋ ನಮಸ್ಕಾರ. ರವಿ ದುಳಮನೆಯವರ ಸಾಹಿತ್ಯದಲ್ಲಿ ಕರುನಾಡ ರತ್ನ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ದಿನಾಂಕ 1-10-2025 ಜಮಖಂಡಿ ನಗರದ ಐತಿಹಾಸಿಕ ಮುಂತಿನಕಂತಿ ಹಿರೇಮಠದ ದಸರಾ ಮಹೋತ್ಸವ 2025 ಸ್ವಾದಿಚಾರ ಸಂಸ್ಕೃತಿಯ ಸಮಾಗಮದ ಕಾರ್ಯಕ್ರಮ. ಪ್ರವಚನ ಕೇಸರಿ ವೇದಮೂರ್ತಿ ಶ್ರೀಶೈಲ ಮಹಾಸ್ವಾಮಿಗಳು ಸಾಕಿನವಳ್ಗಿಯವರಿಂದ ಪ್ರವಚನ ಕಾರ್ಯಕ್ರಮ. ಪೂಜೆ ಮತ್ತು ಕುಂಕುಮಾರ್ಚನೆ ವೇದಮೂರ್ತಿ ಶ್ರೀ ರೇವಣಯ್ಯ ಶಾಸ್ತ್ರಿಗಳು ತೇರದಾಳ, ವೇದಮೂರ್ತಿ ಶ್ರೀ ಮುರುಗಯ್ಯ ಶಾಸ್ತ್ರಿಗಳು ಸೌದಿ ಇವರಿಂದ ಕುಂಕುಮಾರ್ಚನೆ ಕಾರ್ಯಕ್ರಮ ಜರುಗಿತು. ನಿಸರ್ಗ ಶ್ರೀಶಕ್ತಿ ಸಹಾಯ ಸಂಘ ಜಮಖಂಡಿ, ಶ್ರೀ ಮುಂತಿನಕಂತಿ ಹಿರೇಮಠದ ಮಹಿಳಾ ಮಂಡಳಿ ಜಮಖಂಡಿ ಇವರ ಸಂಯೋಗದಲ್ಲಿ ಕುಂಕುಮಾರ್ಚನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಭರತನಾಟ್ಯ ಕುಮಾರಿ ಲಾವಣ್ಯ ಚೌಧರಿ ಅವರು ನೆರವೇರಿಸಿಕೊಟ್ಟರು. ಮುಂತಿನಕಂತಿ ಹಿರೇಮಠದ ಶ್ರೀಗಳಿಗೆ ಪಾದಪೂಜೆ ಮಾಡಿದ ಪ್ರಕಾಶ್ ಆರ್ಕೇರಿ ದಂಪತಿಗಳು ಮುಂತಿನಕಂತಿ ಶ್ರೀಗಳಿಗೆ ಹುಟ್ಟುಹಬ್ಬದ ಶುಭಾಶಯ ಕೋರಿ ಪೂಜ್ಯರಿಂದ ಮತ್ತು ರವಿ ದೊಡಮನಿ ಪತ್ರಕರ್ತರು ಸನ್ಮಾನ ಕೂಡ ಮಾಡಿದರು. ದಿವ್ಯ ಸಾನ್ನಿಧ್ಯ ಅಧ್ಯಕ್ಷತೆ ಶಟಸ್ಥಲ ಬ್ರಹ್ಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾಸ್ವಾಮಿಗಳು ಮುಂತಿನಕಂತಿ ಹಿರೇಮಠ ಜಮಖಂಡಿ, ಸಾನ್ನಿಧ್ಯ ಕೃಷ್ಣಾನಂದ ಅವಧೂತರು ರುದ್ರಾವಧೂತ ಮಠ ಜಮಖಂಡಿ, ನೇತೃತ್ವ ಶ್ರೀ ಚಕ್ರವರ್ತಿ ಸದಾಶಿವ ಜನವರು ಹೊಸಮಠ ಜಮಖಂಡಿ. ಇದೇ ಸಂದರ್ಭದಲ್ಲಿ ದೇವರಾಯರು ವಕೀಲರು, ರಾಹುಲ್ ಕಲ್ಲುತಿ ಅರ್ಬನ್ ಬ್ಯಾಂಕ್ ಅಧ್ಯಕ್ಷರು, ಕುಶಾಲ್ ವಾಗ್ಮೂರೆ ನಗರಸಭೆ ಸದಸ್ಯರು, ಪ್ರದೀಪ್ ಮೆಟಗೂಡ್, ಪ್ರಕಾಶ್ ಅರ್ಕೆರೆ, ಗಣೇಶ್ ಸೆರಗನವರ್, ವಿಠ್ಠಲ ಪರೀಟ್ ಇನ್ನೂ ಹಲವು ಹಿರಿಯರು ಮುಖಂಡರು ಉಪಸ್ಥಿತರಿದ್ದರು. ವರದಿ ರವಿ ದೊಡಮನಿ, ಕರುನಾಡ ರತ್ನ ನ್ಯೂಸ್ ಜಮಖಂಡಿ. ಇವತ್ತಿನ ಈ ಒಂದು ಸುಂದರವಾದ ಲಿಖಿತಹಳ್ಳಿ ಭರತನಾಟ್ಯ ರುದ್ರಾವಧೂತ ಮಠದ ಪರಮ ಪೂಜ್ಯರಿಂದ ನಮ್ಮ ಶ್ರೀಮಠದ ಪೂಜ್ಯರಿಗೆ ಗೌರವ ಸನ್ಮಾನ ಜರುಗ್ತಾ ಇದೆ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟಬೇಕು. ಈಗ ಕುಮಾರಿ ಲಿಖಿತಹಳ್ಳಿ ಭರತನಾಟ್ಯ ಜೋರಾಗಿ ಚಪ್ಪಾಳೆಯನ್ನು ತಟ್ಟುವ ಮುಖಾಂತರ ತಾಯಂದಿರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ಯಾಕಂದ್ರೆ ಅವರಿಗೆ ಗೌರವ ಡಾಕ್ಟರೇಟ್ ಬಂದಿರ್ತದೆ. ಎಲ್ಲರೂ ಜೋರಾದ ಚಪ್ಪಾಳೆಯನ್ನು ತಟ್ಟೋದ್ರ ಮುಖಾಂತರಿಗೆ ಈ ಸಮಾಜಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಅವರು ಕೆಲಸ ಫಲದಾಯಕ ನೀನೇ ವಿನಾಯಕ ನೀನೇ ವಿನಾಯಕ. ಇದರ ಆಶೀರ್ವಾದ ಇರಲಿ ಅಂತ ಕೇಳ್ಕೊಳ್ತಾ ಇದ್ದೀನಿ. ಮಂಗಲ ನಿತ್ಯ ಸರ್ವರಿಗಾಗಲಿ ಮಂಗಲ. ವಿಶ್ವಾಧಾರಿಗೆ ವಿಶ್ವ ಕುಟುಂಬಿಗೆ ವಿಶ್ವಾಂಬರನಿಗೆ ಮಂಗಲ. ವಿಶ್ವಗೆ ಮಿತ್ರಗೆ ವಿಶ್ವಂಗಲ. ಸರ್ವರಿಗಾಗಲಿ ಮಂಗಲ ನಿತ್ಯ ಸರ್ವರಿಗಾಗಲಿ ಮಂಗಲ. ನಿತ್ಯಗೆ ಸತ್ಯಗೆ ಮುಕ್ತಗೆ ಮಂಗಲ ಮಂಗಲ. ಸರ್ವರಿಗಾಗಲಿ ಮಂಗಲ ನಿತ್ಯ ಸರ್ವರಿಗಾಗಲಿ ಮಂಗಲ. ನಿತ್ಯ ಸರ್ವರಿಗಾಗಲಿ ಮಂಗಲ. ನಿತ್ಯ ಸರ್ವರಿಗಾಗಲಿ ಮಂಗಲ. ಹರ ಓಂ ಕರ್ಪೂರ ಗೌರಂ ಕರುಣಾವತಾರಂ ಸಂಸಾರತಾರಂ ಭುಜಗೇಂದ್ರಹಾರಂ ಸದಾ ವಸಂತಂ ಮೃತಗಾರವೃಂದೇ ಭವಂ ಭವಾನಿ ಸಹಿತಂ. ಜಯಮಂಗಲಂ ಜಯ ಹರ ನಮ ಪಾರ್ವತೀಪತಿ ಹರ ಹರ ಮಹಾದೇವ. ಶ್ರೀಮಜ್ಜಗದ್ಗುರು ಪಂಚಾಚಾರ್ಯ ಮಹಾರಾಜ ಕಿ, ಶ್ರೀ ಬಸವೇಶ್ವರ ಮಹಾರಾಜ ಕಿ, ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾರಾಜ ಕಿ, ಲಿಂಗೈಕ್ಯ ವಿರೂಪಾಕ್ಷ ಶಿವಾಚಾರ್ಯ ಮಹಾರಾಜ ಕಿ, ದುರ್ಗಾ ಪರಮೇಶ್ವರಿ ಮಾತಾ ಕಿ. ಸಕಲ ಸಾಧು ಅಷ್ಟಮದಗಳಾದ ಮಹಿಷಾಸುರರು. ಇಲ್ಲಿ ಶುಂಭ ಮತ್ತು ನಿಶುಂಭ ಯಾರು ಅಂತ ಕೇಳಿದರೆ ನಾನು ನನ್ನದು. ಇದಕ್ಕೆಲ್ಲ ಕಾರಣ ಇದೆಲ್ಲ ನನ್ನಿಂದಲೇ ನಡೆದೈತಿ.
ನೋಡ್ರಿ ಒಬ್ಬೊಬ್ಬರ ಮನ್ಯಾಗ ಹಿರಿಯರು ಮಾತಾಡ್ತಿರ್ತಾರು. ಏನ ನಾ ಇರುತ್ತಾನ ಅಟ್ಟ ಈ ಮನೆ, ಈ ಮಕ್ಕಳು ನನ್ನ ಮಾತು ಕೇಳವಲ್ರಿ, ನೋಡ್ಬೇಕು ನಾವು ಆದ್ಮೇಲೆ ನೋಡಿ ಮುಂದೆ ಏನಾಕೈತಿ ಅತಿರ್ತಾರ ಒಬ್ಬೊಬ್ರು. ಇವ್ರು ಅತ್ತಾರು ನೀವು ಹೋಗಿರಿ, ಹೋಗಿ ನೋಡಕ್ಕೆತ್ತ ಹೆಂಗೆ ನಡೆಸ್ತೇವೆ ನಾವು, ನಿಶಾನಿ ಗಗನಕ್ಕೆ ಏರಿಸ್ತಿರ್ತಾರೆ. ಎಲ್ಲರಲ್ಲಿ ಇದ್ದದ್ದೇ ರೀ ಇದು, ನಾನು ನನ್ನದು ಅಂತೆ. ಅಕ್ಕ ಹೇಳಿದ ಮಾತು ಸತ್ಯವಾದದ್ದು. ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು, ಸಂಸಾರ ಹುಟ್ಟಿದಲ್ಲಿ ಆಶೆ ಹುಟ್ಟಿತ್ತು, ಆಶೆ ಹುಟ್ಟಿದಲ್ಲಿ ಕ್ರೋಧ ಹುಟ್ಟಿತ್ತು. ಆ ಕ್ರೋಧದ ಧೂಮಾಗ್ನಿಯ ಮಧ್ಯದಲ್ಲಿ ನಾನು ನಿಮ್ಮನ್ನು ಮರೆತು ಬಹುದುಃಖಕ್ಕೀಡಾದೆ. ಮೊದಲು ಹುಟ್ಟುವುದು ನಾರಿ, ಅದುವೇ ನಿಶುಂಭ, ನನ್ನದು ಅದು ಶುಂಭ. ಅವರ ಅನುಚರರು ಕೆಲವೊಬ್ರು ಅವ್ರ ಕೈಯಾಗದಾರ ನಾನು ನನ್ನದು ಅನ್ಲಾಕ, ಅವ್ರಿಗೆ ಧೈರ್ಯ ಬರ್ಲಾಕ ಯಾರ್ಯಾರ ಕಾರಣ ಅಂತ ಕೇಳಿದರೆ, ಧೂಮ್ರಲೋಚನ ಅನ್ನತಕ್ಕಂಥವ ಅಸತ್ಯದ ಬಗ್ಗೆನ ಮಾತಾಡವ, ಸತ್ಯದ ಬಗ್ಗೆ ಮಾತಾಡಂಗಿಲ್ಲ. ಆಮೇಲೆ ಚಂಡಾಮುಂಡರು, ವಿಷಯಗಳಲ್ಲಿ ಆಶೆ ಹುಟ್ಟಿಸೋರು ಚಂಡಾಮುಂಡರು. ಆಮೇಲೆ ರಕ್ತ ಬೀಜಾಸುರ ಯಾರು ಅಂತ ಕೇಳಿದರೆ ಆಶೆ. ಒಂದು ಆಶೆ ಇವತ್ತು ನಾವು ಪೂರ್ತಿ ಮಾಡಿದ್ರೆ ನಾಳೆ 10 ಆಶೆಗಳು ಚೌರೋಡು ನಿಲ್ತವೆ. ಇದ್ದು 10ನೇ ದಿವಸ ವಿಜಯದಶಮಿಯನ್ನು ಆಚರಿಸುತ್ತೇವೆ. ಆದರೆ ಈ ವರ್ಷವೂ ಇದು ಹಬ್ಬವು 11 ದಿನಗಳವರೆಗೆ ಹಬ್ಬವಾಗಿದೆ. ಇದು 400 ವರ್ಷಗಳ ನಂತರ ಮೊದಲನೆಯ ಬಾರಿಗೆ 11 ದಿನಗಳ ಆಚರಣೆಯಾಗಿದೆ. ಯಾಕೆಂದರೆ ಪಂಚಮಿ ತಿಥಿಯು 2 ದಿನಗಳವರೆಗೆ ಬಂದಿರುವುದರಿಂದ. ಈ ನಾಡ ಹಬ್ಬವನ್ನು ನಮ್ಮ ಮುತ್ತಿನ ಕಂತಿನ ಹಿರೇಮಠ ಜಮಖಂಡಿ ಇವರ ಆಶ್ರಯದಲ್ಲಿ ಸುಮಾರು 17 ವರ್ಷಗಳಿಂದ ನಡೆದು ಬಂದಿದೆ. ಈ ನಾಡ ಹಬ್ಬವನ್ನು ಆಚರಿಸುತ್ತಾ ಬಂದಿದ್ದಾರೆ. ಈ ಹಬ್ಬವು ನಾಡ ಹಬ್ಬವಾಗಿದೆ. ಸದ್ವಿಚಾರ ಸಂಸ್ಕೃತಿ ಸಮಾಗಮನವಾಗಿದ್ದು ಇಲ್ಲಿ ಯಾರು ದೊಡ್ಡವರು ಚಿಕ್ಕವರು ಜಾತಿ ಭೇದವಿಲ್ಲದೆ ನಮ್ಮ ಮುತ್ತಿನ ಕಂತಿ ಹಿರೇಮಠ ಅಜ್ಜಾರವರು ಶ್ರೀಮ ಶಿವಲಿಂಗ ಪಂಡಿತಾರಾಧ್ಯ ಶಿವಾಚಾರ್ಯರು ಎಲ್ಲರಲ್ಲಿಯೂ ಜಮಖಂಡಿಯ ಅನೇಕ ಮಠಗಳಲ್ಲಿ ಒಂದು ಯಾವ್ದು ಮಠಪ್ಪ ಅಂತಂದ್ರೆ ಜಮಖಂಡಿ ಮುತ್ತಿನ ಕಂತಿ ಶ್ರೀಮಠ ಅನ್ನೋ ಒಂದು ಅಂತ ಹೇಳೋದಕ್ಕೆ ಬಹಳ ಹೆಮ್ಮೆ ಅನಿಸ್ತದೆ ಬಂಧುಗಳೇ. ಅದರೊಂದಿಗೆ ವಿಶೇಷವಾಗಿ ನಮ್ಮ ಭಾರತೀಯ ಪರಂಪರೆಯಲ್ಲಿ ದೇವಿ ಪುರಾಣಕ್ಕೆ ಅಗಾಧವಾಗಿರ್ತಕ್ಕಂಥ ಇತಿಹಾಸ. ಚಿದಾನಂದ ಅವಧೂತರು ರಚನೆ ಮಾಡಿರ್ತಕ್ಕಂಥ ದೇವಿ ಪುರಾಣವು ಕೇವಲ ಚಿದಾನಂದ ಅವಧೂತರ ಮಸ್ತಕಕ್ಕೆ ತೋಚಿದನ್ನ ಬರಲಿಲ್ಲ. ಸಾಕ್ಷಾತ್ ಪರಮಾತ್ಮ ನಂದೀಶನಿಗೆ ಹೇಳಿರ್ತಕ್ಕಂತಹ 9 ಅವತಾರಗಳನ್ನೇ ನಾವು ನವರಾತ್ರಿಯಲ್ಲಿ 9 ದಿವಸಗಳ ಕಾಲ ಆರಾಧನೆಯನ್ನು ಮಾಡತಕ್ಕಂಥ 9 ಅವತಾರಗಳು. ತಿರುಕಂತಿ ಶ್ರೀಮಠದ ಪರಮ ಪೂಜ್ಯರ ಹುಟ್ಟುಹಬ್ಬ. ಎಂಥ ಪರಮ ಪೂಜ್ಯರು ಸಿಕ್ಕಾರಪ್ಪ ಅಂತಂದ್ರೆ ನಾವೆಲ್ಲ ಬಾಳಿ ಹೋಗಿ ಬದುಕಿರ್ತಕ್ಕಂಥ ಸಂದರ್ಭದೊಳಗೆ ಆಗಿ ಹೋಗಿರ್ತಕ್ಕಂಥ ನಡೆದಾಡುವ ದೇವರು ಅಂತೇಳಿ ಕರೆಯುವ ಸಿದ್ದೇಶ್ವರ ಅಪ್ಪಾಜಿ ಅವರು ಜಮಖಂಡಿ ಬಗ್ಗೆ ಅಗಾಧವಾಗಿರ್ತಕ್ಕಂಥ ವಿಶೇಷವಾದ ಗೌರವವನ್ನು ಹೊಂದಿರತಕ್ಕಂಥವ್ರು. ಹೆಂಗಪ್ಪ ಅಂತಂದ್ರೆ ಜಮಖಂಡಿ ಅಂತಂದ್ರೆ ಸಾಧಾರಣವಾಗಿರ್ತಕ್ಕಂಥ ಊರಲ್ಲ. ಜಮಖಂಡಿ ಸದ್ಗುರು ಸಮರ್ಥ ಗಿರ್ಮಲ್ಲಪ್ಪ ಮಹಾರಾಜರು, ಐನಾಪುರ ಮಹಾರಾಜರು, ಗುರುದೇವರ ಹಳೆಯವರು, ಜತ್ತಿ ಶಿವಲಿಂಗಕ್ಕ, ಮಹರ್ಷಿ ವಿಠ್ಠಲರಾಮಜಿ ಸಿದ್ದಿ ಅಂತಹ ಮಹಾನ್ ಸತ್ಪುರುಷರು ಹುಟ್ಟಿ ಹೋಗಿರ್ತಕ್ಕಂಥ ಈ ನಾಡು ಎಂತದಪ್ಪ ಅಂತಂದ್ರೆ ಆಧ್ಯಾತ್ಮದ ಒಳಹರಿವು ಎಲ್ಲಿಂದ ಪ್ರಾರಂಭ ಆಯಿತು ಅಂತಂದ್ರೆ ಕುರಿತಾಗಿ ಒಂದು ಸಣ್ಣ ಗಾದೆ ಮಾತನ್ನ ಅಥವಾ ಒಂದು ಕಥೆಯನ್ನ ಹೇಳೋದ್ರ ಮೂಲಕ ನನ್ನ ಭಾಷಣವನ್ನ ಪ್ರಾರಂಭ ಮಾಡ್ತೀನಿ. ಒಬ್ರು ತಾಯಿ ಇರ್ತಾರೆ, ಬಹಳಷ್ಟು ದೇವರಲ್ಲಿ ಭಕ್ತಿ ಇಟ್ಕೊಂಡಿರ್ತಕ್ಕಂಥವ್ರು. ದಿನಾ ದೇವ್ರಿಗೆ ಹೋಗಿ ದೀಪ ಹಚ್ಚಿ ನನಗೆ ಮುತ್ತು ರತ್ನ ಕೊಡಪ್ಪ ಅಂತ ಬೆಳ್ಕೊತಿರ್ತಾರೆ. ಹಂಗ 1 ದಿನ ಹೋಗ್ತೈತಿ, 2 ದಿನ ಹೋಗ್ತೈತಿ, ಕನಿಷ್ಠ 1 ತಿಂಗಳು ಹೋಗ್ತೈತಿ. ದೇವ್ರ ಪ್ರತ್ಯಕ್ಷ ಆಗಿ ಮುತ್ತು ರತ್ನ ಎರಡನ್ನೂ ಕೂಡ ಕೊಡ್ತಾನೆ. ಕೊಟ್ಟ ಮ್ಯಾಗ ಇದ್ರಾಗ ಯಾವ್ದು ಬೇಕು ಒಂದು ತಗೋ ಅಂತ ಹೇಳ್ತಾನೆ. ಅದ್ರ ನಮ್ಮ ತಾಯಂದ್ರ ಮನಸ್ಸು ಗೊತ್ತೈತಲ್ಲ, ಮುತ್ತು ರತ್ನ ಕೂಡಿ ಹಾಕೊಂಡ್ರನ ಚಂದ ಆಗ್ತೈತಿ ಅನ್ನೋದು ಮನಸ್ಸಿನಾಗ ಓಡಾಕೈತಿ. ಅದ್ರ ದೇವ್ರ ಏನ್ ಹೇಳ್ತಾನೋ 2 ನಿಮಿಷದಾಗ ಪಟ್ನೆ ಯಾವ್ದು ಬೇಕು ಹೇಳ್ಬೇಕು. ನೀ ಹೇಳಿಲ್ಲ ಅಂದ್ರೆ ಎರಡೂ ಕೂಡ ಗಪ್ ಹೋಗ್ಬಿಡ್ತಾವ. ಮತ್ ಹಿಂಗ್ ವಿಚಾರ ಮಾಡೋಟ್ರಾಗ 2 ನಿಮಿಷ ಆಗ್ತೈತಿ, ಎರಡೂ ಕೂಡ ಹೋಗ್ಬಿಡ್ತಾವ. ಯಾಕೆ ಈ ಕತಿ ಹೇಳಿದ್ನಂದ್ರ, ಇಲ್ಲಿ ಯಾಕೆ ಇಷ್ಟು ತಾಯಂದ್ರ ಬರ್ತೀರಂದ್ರ ಇಲ್ಲಿ ಮುತ್ತು ರತ್ನ ಎರಡೂ ಕೂಡ ಐತಿ.
ಅದು ಹೆಂಗೆ ಮುತ್ತು ರತ್ನ ಪುರಾಣ ಅಂದ್ರೆ ಏನು, ಪಾರಮಾರ್ಥ ಅಂದ್ರೆ ಏನು, ಅಧ್ಯಾತ್ಮ ಇದನ್ನು ನಾವು ಹೋದಾಗ ಮಾತ್ರ ಅದು ನಮ್ಗೆ ತಿಳಿತದೆ. ಒಂದು ಎರಡೇ ಮಾತನ್ನು ನಾನು ಹೇಳಿಕ್ ಬಯಸ್ತಾ ಇದ್ದೀನಿ. ದಯವಿಟ್ಟು ಯಾರು ಮಾತನಾಡಬೇಡಿ, ಶಾಂತತೆಯಿಂದ ಒಂದೆರಡು ಮಾತನ್ನ ಕೇಳಬೇಕು. ಯಾಕಂತಂದ್ರೆ ಆ ಮಹತ್ವರು ಇಲ್ಲಿವರೆಗೆ ನೀವು ದಿವ್ಯ ಪುರಾಣವನ್ನ ಸವಿಸ್ತಾರವಾಗಿ ಹೇಳಿದ್ದಾರೆ. ಅವಾಗಲೇ ಪ್ರಥಮತಃ ಎರಡು ಮಾತನ್ನು ಹೇಳಿದರು. ದಿವ್ಯ ಪುರಾಣದಲ್ಲಿ ವಿಶೇಷವಾಗಿ ಬಂದಿರತಕ್ಕಂಥ ಚರಿತ್ರವನ್ನ ಹೇಳಿದರು. ಶುಂಭ ನಿಶುಂಭನ ಕಥೆಯನ್ನು ಹೇಳಿದರು. ಶುಂಭಂದ್ರೆ ಯಾರು, ನಿಶುಂಭಂದ್ರೆ ಯಾರು, ಎಲ್ಲವನ್ನ ಅವರು ಹೇಳಿಬಿಟ್ಟಿದ್ದಾರೆ. ಆದರೆ ಜಮಖಂಡಿಯ ಮುತ್ತಿನಕಂಟಿ ಮಠ ತಾವೆಲ್ಲರೂ ಕೇಳ್ತಾ ಬಂದಿದ್ದೀರಿ. ಇವತ್ತಿನ ದಿವಸ ಶುಂಭ ನಿಶುಂಭರ ಅಂತಕ್ಕಂಥ ವಿಷಯ ಬಂದಿತ್ತು. ಶುಂಭ ನಿಶುಂಭರ ಅಂತಕ್ಕಂಥ ಲಕ್ಷಾರ್ಥ ಏನು ಅಂತ ಕೇಳಿದ್ರೆ ಅಹಂಕಾರ ಮತ್ತು ಮಮಕಾರ ಅಂತೇಳಿ ಹೇಳಿದರು. ಅರ್ಥದಲ್ಲಿ ಆ ಶುಂಭ ನಿಶುಂಭ ಅಂತಕ್ಕಂಥ ರಾಕ್ಷಸರನ್ನ ದೇವಿಯು ಸಂಹಾರ ಮಾಡಿದಳು ಅಂತೇಳಿ ಹೇಳ್ತಾರ. ಲಕ್ಷಾರ್ಥದಲ್ಲಿ ಏನಂದ್ರೆ ನಮ್ಮಲ್ಲಿರ್ತಕ್ಕಂಥ ಅಹಂಕಾರ ಮಮಕಾರವನ್ನು ಕಳೆದುಕೊಳ್ಳುವುದೇ ಇಲ್ಲಿ ಶುಂಭ ನಿಶುಂಭರ ಸಂಹಾರ ಅಂತ ಹೇಳ್ತಾರೆ. ಯಾಕಂತ ಕೇಳಿದ್ರೆ ಇಲ್ಲಿ ದೇವಿ ಪುರಾಣದಲ್ಲಿ ಸಂಪೂರ್ಣವಾಗಿ ನೋಡಿದರೆ ದುರ್ಗುಣವುಳ್ಳಂತ ರಾಕ್ಷಸರ ಸಂಹಾರ ಹಾಗೂ ಸದ್ಗುಣವುಳ್ಳಂತ ದೇವತೆಗಳ ಒಂದು ರಕ್ಷಣೆ ಅಂತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಅದಕ್ಕಂದ್ರೆ ಈ ಗೀತೆಯಲ್ಲಿ ಭಗವಂತ ಹೇಳ್ತಾ ಇದ್ದಾನೆ, ದೈವಿ ಸಂಪತ್ ವಿಮೋಕ್ಷಾಯ ನಿಬಂಧಾಯ ಮಾಸುರಿ ಮತ ಅಂತ ಹೇಳ್ತಾ ಇದ್ದಾರೆ. ದೈವಿ ಸಂಪತ್ತು ಸದ್ಗುಣಗಳೇನಿದಾವಲ್ಲ ಅವನು ನಮ್ಮನ್ನ ಮುಕ್ತಿ ಮಾರ್ಗಕ್ಕೆ ಒಯ್ತಾ ಇದ್ದಾವೆ. ಆಸುರಿ ಗುಣಗಳು, ದುಷ್ಟ ಗುಣಗಳು ಅವು ಏನದಾವ ಅಂದ್ರೆ ನಮ್ಮನ್ನ ಅಧೋಪತನಕ್ಕೆ ಒಯ್ತಿದ್ದಾವೆ, ನಮ್ಮನ್ನ ಬಂಧನಕ್ಕೊಳಪಡಿಸ್ತಾ ಇದ್ದಾವೆ ಅಂತೇಳಿ. ಅದರಲ್ಲಿ ಇವತ್ತಿನ ವಿಷಯ ಶುಂಭ ನಿಶುಂಭರದು ಅಹಂಕಾರ ಮಮಕಾರ. ನೋಡ್ರಿ, ನೀವು ಬೆಳಿಗ್ಗೆ ಎದ್ದು ಕೂಡಲೇನೆ ಬರ್ತಕ್ಕಂಥದ್ದು ನಾನು ಅಂತೆ ಎಲ್ಲರಿಗೂ, ಹೌದಿಲ್ಲ? ನಾನಂತಕ್ಕಂಥದ್ದು ಇದು ಅಹಂಕಾರ, ನನ್ನದು ಅಂತಕ್ಕಂಥದ್ದು ಇದು ಮಮಕಾರ. ಇವೆರಡು ಜೀವನನ್ನ ದುಃಖಕ್ಕೊಳಪಡಿಸ್ತಾ ಇದ್ದಾವೆ. ಎಲ್ಲಿ ಮಮಕಾರ ಐತಿ ಅಲ್ಲಿ ಅತಿ ದುಃಖ. ಸುಮ್ಮನೆ ಅವರಿಗೆ ಶುಭಾಶಯಗಳನ್ನು ಕೋರಿ ಹೋಗ್ಬೇಕು ಅಂತೇಳಿ ನಾನು ಬಂದಿದ್ದೆ. ಇಲ್ಲ ಪೂಜ್ಯರು ನೀವು 2 ನಿಮಿಷ ಕೂಡಿ ಅಂತ ಹೇಳೋದಕ್ಕೆ ನಾನು ಸುಮಾರು 15 ವರ್ಷದಿಂದಲೇ ನಾನು ಬರ್ತಾ ಇದ್ದೆ. ನಾನು ಬಹುತೇಕ ಪ್ರತಿ ವರ್ಷ ಬಂಡಿ ಮೂಡ್ಲಿಕ್ಕೆ ಪೂಜ್ಯ ಅಜ್ಜವ್ರ ಜೊತೆಗೆ ನಾನು ಇರ್ತೀನಿ. ಬಹಳಷ್ಟು ವರ್ಷ ತಪ್ಪಿಸಿ ಒಂದು ವಿಶೇಷ ಅಂದ್ರೆ ಇದು ನವರಾತ್ರಿ ಉತ್ಸವ ಶ್ರೀಮಠದಲ್ಲಿ ಪೂಜ್ಯರು ಬಂದಾಗ ಹಮ್ಮಿಕೊಂಡಿರ್ತಾರೆ. ಬಟ್ ಅದಕ್ಕೆ ಆದ ನಂತರ ಎಲ್ಲರೂ ತಾಯಂದ್ರೆ ಇವತ್ತಿನ ಇಡೀ ಕಾರ್ಯಕ್ರಮವನ್ನು ನಿರ್ವಹಣೆ ಮಾಡತಕ್ಕಂಥದ್ದು, ಬೆಳಗಿನ ಜಾವದ ಕಾರ್ಯಕ್ರಮದಲ್ಲಿ ಅವರು ಪಾಲ್ಗೊಳ್ತಕ್ಕಂಥದ್ದು, ಎಲ್ಲ ಸಂಪೂರ್ಣ ಕಾರ್ಯಕ್ರಮದ ಉಸ್ತುವಾರಿಯನ್ನ ತಾಯಂದರೆ ಮಾಡೋದು ಒಂದು ಈ ಮಠದ ಒಂದು ವಿಶೇಷ ಅಂತಕ್ಕಂಥದ್ದನ್ನ ನನಗೆ ಬಹಳ ಸಂತೋಷ ಆಗಿದೆ. ನವರಾತ್ರಿ ಹಬ್ಬದ ಮಾತುಗಳನ್ನು ಆಡಿದ್ದಾರೆ, ಅವರಿಗೂ ಕೂಡ ಧನ್ಯವಾದಗಳು. ಜೊತೆಗೆ ನಮ್ಮ ಬಬಲಾದಿ ಮಠದ ಹೊಸ ಬಬಲಾದಿ ಮಠದ ಪೂಜ್ಯರು ಕೂಡ ಆಗಮಿಸಿ ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ತಂದಿದ್ದಾರೆ. ಅವರು ಕೂಡ ಈ ಹೊಸದಾಗಿ ಮಠವನ್ನು ಕಟ್ಟಿ ಈ ಭಾಗದಲ್ಲಿ ಒಳ್ಳೆಯ ಧಾರ್ಮಿಕ ಚಿಂತನೆಗಳನ್ನು ಮಾಡೋದ್ರ ಮೂಲಕ ಧರ್ಮ ಜಾಗೃತಿಯನ್ನು ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ನಾವು ಜೋರಾಗಿ ಚಪ್ಪಾಳೆ ತಟ್ಟಿ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಜೊತೆಗೆ ನಮ್ಮ ಪ್ರವಚನಕಾರರು ಇನ್ನೂ 1 ದಿವಸ ಪ್ರವಚನ ಇದ್ದಾರೆ. ನಾಳೆ 1 ದಿವಸ ಇಲ್ಲಷ್ಟೇ, ನಾಡಿದ್ದು 3ನೇ ತಾರೀಕು ಪುರಾಣ ಮಂಗಲ ಸಮಾರಂಭ. ಮತ್ತು ನಾಳೆಗೆ ಮುಗಿತಂತ ಹೇಳಿ ಮನೆಯಾಗ ಕೂತ್ಕೊಂಡಿರು ನೀವು. ನಾಳೆ